ನಮಸ್ಕಾರ. ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರೀತಿಕಾ ಬಂಗೇರ. ನಗರದಲ್ಲಿ ಡಿಸೆಂಬರ್ 5ರಂದು ಆಯೋಜನೆಯನ್ನ ಮಾಡಿರುವಂತಹ ರಾಜ್ಯ ಕಾಂಗ್ರೆಸ್ ಸಮಿತಿ ಜನಕಲ್ಯಾಣ ಮತ್ತು ಸ್ವಾಭಿಮಾನಿ ಸಮಾವೇಶಕ್ಕೆ ನಾನಾ ಕಡೆಯಿಂದ ಜನರನ್ನ ಕರೆತರಲು 1500 ಬಸ್ಗಳ ವ್ಯವಸ್ಥೆಯನ್ನ ಕಲ್ಪಿಸಲು ಚಿಂತನೆಯನ್ನ ನಡೆಸಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಮತ್ತು ಸ್ವಾಭಿಮಾನಿ ಸಂಘಟನೆಯ ಬ್ಯಾನರ್ನಲ್ಲಿ ಸಮಾವೇಶ ಏರ್ಪಡಿಸಲು ನಿರ್ಧಾರವನ್ನ ಮಾಡಲಾಗಿತ್ತು. ಆದರೆ ಪಕ್ಷದೊಳಗಿನ ಆಂತರಿಕ ಬೆಳವಣಿಗೆ ಬಳಿಕ ನಗರಕ್ಕೆ ಡಿಸೆಂಬರ್ 2ರಂದು ಆಗಮಿಸಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೆಪಿಸಿಸಿ ವತಿಯಿಂದಲೇ ಜನಕಲ್ಯಾಣ ಹಾಗೂ ಸ್ವಾಭಿಮಾನಿ ಸಮಾವೇಶ ತನ್ನ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ಎಂದು ಪ್ರಕಟಣೆಯನ್ನ ನೀಡಿದರು. ಅಲ್ಲದೆ ಎಲ್ಲ ಸಚಿವರು, ಶಾಸಕರು, ಪಕ್ಷದ ಮುಖಂಡರಿಗೆ ಸಮಾವೇಶಕ್ಕೆ ಜನರನ್ನ ಕರೆತಂದು ಯಶಸ್ವಿಗೊಳಿಸಲು ಟಾಸ್ಕ್ ಸಹ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಮಾವೇಶ ಸಿದ್ಧತೆಗಳು ಭರದಿಂದ ಸಾಗಿವೆ. ಇದರ ಮೊದಲ ಭಾಗವಾಗಿ ಕಾರ್ಯಕ್ರಮಕ್ಕೆ ಜಿಲ್ಲೆ ಸಹಿತ ನಾನಾ ಭಾಗಗಳಿಂದ ಜನರನ್ನ ಕರೆತರಲು ಹಾಸನ ವಿಭಾಗದ ಒಂದರಿಂದಲೇ 1500 ಬಸ್ಗಳು ಬೇಕೆಂದು ಬೇಡಿಕೆಯನ್ನ ನೀಡಲಾಗಿದೆ. ಆದರೆ 800 ಬಸ್ ಕೊಡುವುದಾಗಿ ಸಾರಿಗೆ ನಿಗಮದ ಅಧಿಕಾರಿಗಳು ತಿಳಿಸಿದ್ದು, ಇಷ್ಟು ಬಸ್ಗಳನ್ನು ಏಕಕಾಲದಲ್ಲಿ ಒದಗಿಸಬೇಕಾಗಿರುವ ಕಾರಣ ಹೊರ ಜಿಲ್ಲೆಯಿಂದ ಬಸ್ಗಳನ್ನು ತರಿಸಿಕೊಳ್ಳಲು ಚಿಂತನೆಯನ್ನ ನಡೆಸಲಾಗಿದೆ. ಸಮಾವೇಶಕ್ಕೆ 100 ಬಸ್ಗಳನ್ನು ಕಳಿಸುವುದರಿಂದ ಡಿಸೆಂಬರ್ 5ರಂದು ಪ್ರಯಾಣಿಕರಿಗೆ ಸಹಜವಾಗಿಯೇ ಸ್ವಲ್ಪ ಸಮಸ್ಯೆ ಆಗಬಹುದು. ಆದರೂ ಜನರಿಗೆ ತೊಂದರೆಯಾಗದಂತೆ ಮುನ್ನೆಚ್ಚರಿಕೆ ಕ್ರಮವನ್ನ ವಹಿಸಿಕೊಳ್ಳಲಾಗುವುದು ಎಂದು ದಿಲೀಪ್ ಕುಮಾರ್ ವಿಭಾಗೀಯ ನಿಯಂತ್ರಣ ಅಧಿಕಾರಿ ಹಾಸನ ತಿಳಿಸಿದ್ದಾರೆ. ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ. ವಂದನೆಗಳು.